ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮತಗಳು ಅನಿವಾರ್ಯವಲ್ಲ, ಗೆಲುವಿನ ಮೂಲಕ, ಸಮರ್ಥ ಗೆಲುವಿನ ಮೂಲಕ ಇಂತಹದೊಂದು ಸಂದೇಶವನ್ನ ರವಾನೆ ಮಾಡಿದೆ. ಇದು ರಾಜಕೀಯ ವಲಯದಲ್ಲಿ ಇದೀಗ ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು. ಸರ್, ಎಲ್ಲೋ ಒಂದ್ ಕಡೆ ನೋಡಿ, ನಾವಿಲ್ಲ ಅಂದ್ರೆ, ನಮ್ಮ ಮತಗಳು ಇಲ್ಲ ಅಂದ್ರೆ ಮುಸಲ್ಮಾನರ ಓಟ್ ಇಲ್ಲ ಅಂದ್ರೆ ನೀವು ಹೆಂಗ್ ಗೆಲ್ತೀರಿ ನೋಡೇ ಬಿಡೋಣ ಅಂತೇಳಿ ಅಲ್ಪಸಂಖ್ಯಾತರು ಚಾಲೆಂಜ್ ಹಾಕಿದ್ರು. ನೋಡಿ, ಎಲ್ಲೋ ಒಂದ್ ಕಡೆ ಮೊಗದೊಂದು ಕಡೆ ಚರ್ಚೆ ಹುಟ್ಟ ಹಾಕುವಂಥದ್ದು ಏನಂದ್ರೆ, SDP ಅವರಿಗೆ ನೀವು ಗೆಲ್ಸ್ಬಿಡ್ಬೋದಾಗಿತ್ತಲ್ಲ, ಹಾಗಾದ್ರೆ ಅಲ್ಪಸಂಖ್ಯಾತರು 85,000ಕ್ಕೂ ಅಧಿಕ ಮತಗಳಿದ್ರಲ್ಲ ಅವ್ರನ್ನೇ ಗೆಲ್ಸ್ಬೋದಾಗಿತ್ತಲ್ಲ. ಈ ರೀತಿಯ ಚರ್ಚೆ ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಏನ್ ಸಮರ್ಥ ಗೆಲುವಿನ ಮೂಲಕ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಏನ್ ಹೇಳ್ಬೋದು ಸರ್ ಇದು ಈ ಮೂಲಕ? ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮೊದಲಿನಿಂದ ನೋಡ್ಕೊಂಡು ಬರ್ತಾ ಇದ್ದರೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂಥರ ಒಳ ಜಗಳಗಳು ಮತ್ತು ಆ ಭಿನ್ನಾಭಿಪ್ರಾಯಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಆದರೆ ಅಲ್ಲಿ ಪೈಲ್ವಾನ್ ಇವರು ಯಾವಾಗ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಸ್ವತಃ CM ಅವರೇ ಅವರನ್ನು ಸಮಾಧಾನಪಡಿಸಿ ಅವ್ರನ್ನ ಕರ್ಕೊಂಡ್ಬಂದಿದ್ರು. ಒಂದು ರೀತಿಯಲ್ಲಿ ಅಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗಿದ್ದಂತಹ ಒಂದು ಅಡೆತಡೆಗಳು ಸ್ವಲ್ಪ ನಿವಾರಣೆ ಆಯಿತು ಅಂತ ಆದರೂ ಕೂಡ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಭಾರಿ ಕಾಂಗ್ರೆಸ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಹಲವಾರು ಪ್ರೆಸ್ ಮೀಟ್ಗಳಾಯಿತು, ಹಲವಾರು ಧರ್ಮಗುರುಗಳಾಗಲಿ ಎಲ್ಲರೂ ಬಂದು ಕಾಂಗ್ರೆಸ್ ವಿರುದ್ಧ ಖಂಡಿತವಾಗ್ಲು ಸಾರಾಸಗಟಾಗಿ ಕಾಂಗ್ರೆಸ್ನ ಕೆಲವು ನಿಲುವುಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಎಲ್ಲೋ ಜಮೀರ್ ಅವರು ಬಂದರು, ಹಠಕ್ಕೆ ಬಿದ್ದರು, ಒಂದು ಸ್ವಲ್ಪ ಅವರನ್ನು ಕರೆಸಿ ಅಲ್ಲಿ ಬ್ಯಾಲೆನ್ಸ್ ಮಾಡದಂಗೆ ಆಗಿದೆ ಅಂತ ಹೇಳ್ಬೋದು. ಆದರೆ ನೀವು ಇಲ್ಲಿ ಪ್ರಯಾಸದ ಗೆಲುವು ಅಂತ ಹೇಳ್ಬೋದು. ಅಂದರೆ ನೀವು ಪ್ರಯಾಸದ ಗೆಲುವೇ, ಒಂದು ಮತದಲ್ಲಿ ಗೆದ್ದರೂ ಗೆಲುವೇ, ಆದರೂ ಕೂಡ ತುಂಬ ಕಷ್ಟಪಟ್ಟು ಇದು ಗೆಲುವು ಸಾಧಿಸಿದೆ ಅಂತ ಹೇಳ್ಬೋದು. ನೀವು ಒಂದು ಸ್ಪಷ್ಟ ಸಂದೇಶ ಏನು ದೇಶಾದ್ಯಂತ ಹೊರಡತ್ತೆ ಅಂದರೆ, ಅಲ್ಪಸಂಖ್ಯಾತರು ನಮಗೆ ಅನಿವಾರ್ಯವಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ ಒಂದು ಕಳಿಸ್ದಂಗೆ ಪರೋಕ್ಷವಾಗಿ, ನೀವು ನೇರವಾಗಿ ಹೇಳ್ದಿದ್ರು ಕೂಡ ಪರೋಕ್ಷವಾಗಿ ಅಲ್ಪಸಂಖ್ಯಾತರು ನಮಗೆ ಕಾಂಗ್ರೆಸ್ಗೆ ಏನು ಬೇಕಾಗಿಲ್ಲ, ನಾವು ಗೆಲ್ಸೋವಂಥ ತಾಕತ್ತಿದೆ ನಮಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಇವಾಗ ಇನ್ನೊಂದಾಗಿ ನೀವೇನು ಹೇಳಬೇಕು ಅಂತಂದರೆ, ಜಮೀರ್ ಅವರನ್ನ ಕೇರಳದೆಲ್ಲ ಉಸ್ತುವಾರಿಗೆ ಕೊಟ್ಟು ಮಾಡಿದರು. ಕೇರಳದಲ್ಲಿ UDP ಎಷ್ಟೋ ಒಂದು ನೀವು ಇವಂತ ತಗೊಂಡ್ರು ಕೂಡ UDP ಅಂತ ತಗೊಂಡ್ರು ಕಾಂಗ್ರೆಸ್ಸಲ್ಲಿ ಸಾಧನೆ ಮಾಡಿದ್ರು ಕೂಡ ಅದರ ಮಿತ್ರ ಪಕ್ಷಗಳು AIMA ಇದೆ, SDPI ಥರ ಒಂದು ಎಲ್ಲ ಮಿತ್ರ ಪಕ್ಷಗಳು ಏನಿದೆ ಅದೆಲ್ಲ ಸೇರಿಸಿ ಅವರನ್ನು 100ರ ಗಡಿ ಅದಕ್ಕೆ ತಂದುಕೊಳಿಸಿದೆ. ಅದೊಂದು ದೊಡ್ಡ ಗೆಲುವು. ಅಂದರೆ ಅಲ್ಲಿ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಅಲ್ಲಿ ಜೀವ ಉಳಿದಿದೆ. ಕಾಂಗ್ರೆಸ್ಗೆ ಈ ತಮಿಳ್ನಾಡಾಗಲಿ ಮತ್ತು ನೀವು ಪಶ್ಚಿಮ ಬಂಗಾಳ ಆಗಲಿ ಪುದುಚೇರಿ ಆಗಲಿ ಬೇರೆ ಎಲ್ಲೂ ನಿರೀಕ್ಷಿತ ಒಂದು ಗೆಲುವು ಸಿಕ್ಕಲಿಲ್ಲ ಅಂದರೂ ಕೂಡ ಎಲ್ಲೋ ಸಮಾಧಾನ ಪಟ್ಕೊಳ್ಳೋ ರೀತಿಯಲ್ಲಿ ಇವಾಗ ನಮ್ಮ ರಾಜ್ಯದಲ್ಲಿ, ಅದು ಹೆಚ್ಚಾಗಿ ದಾವಣಗೆರೆ ದಕ್ಷಿಣ ವಿಭಾಗದಲ್ಲಿ ಕೇವಲ ಒಂದು 5,901 ಓಟ್ಗಳಿಂದ ಸಮರ್ಥ ಅವರು ಗೆಲುವು ಸಾಧಿಸಿದ್ದಾರೆ. ಒಂದು ಏನಂದರೆ ಶಾಮನೂರು ಶಿವಶಂಕರಪ್ಪ ಅವರ ಕುಡಿ ಇನ್ನೊಂದು ಗೆಲುವು ಸಾಧಿಸಿದೆ. ಅವರ ಮನೆಯಲ್ಲಿ ಈಗ ಜನಪ್ರತಿನಿಧಿಗಳ ಒಂದು ಕುಟುಂಬವೇ ಬಂದಂಗಾಗತ್ತೆ. ಅಪ್ಪನೂ ಕೂಡ ಮಿನಿಸ್ಟರ್ ಆಗಿದ್ದಾರೆ, ಮಗ MLA ಆಗಿದ್ದಾರೆ, ಅವರ ಹೆಂಡತಿ ಈಗ ಗಾಯತ್ರಿ ಅವರು MP ಆಗಿದ್ದಾರೆ. 3 ಕ್ಷೇತ್ರಗಳಲ್ಲಿ ಬಂದಂಗಾಗತ್ತೆ. ಇವಾಗ ಒಂದು ಹೊಸ ನಿಮಗೆ ಒಂದು ಮನ್ವಂತರ ಆದಂಗಾಗತ್ತೆ ಅಲ್ಲಿ. ಅಂದರೆ ನಮ್ಮ ಶಕ್ತಿ ಅಂದರೆ ಅಲ್ಲೇನು ಶಾಮನೂರು ಶಿವಶಂಕರಪ್ಪನವರು ಹಾಕಿಕೊಟ್ಟಿದ್ದಂತಹ ಒಂದು ಏನು ಭದ್ರ ಬುನಾದಿ ಇತ್ತು ಕಾಂಗ್ರೆಸ್ಗೆ, ಅದು ಹೆಚ್ಚಾಗಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಏನು ಜನಪ್ರಿಯತೆ ಇತ್ತು, ಅವ್ರ ಮರಣ ನಂತರ ಏನು ಅವ್ರ ಮನೆಯವ್ರಿಗೆ ಟಿಕೆಟ್ ಕೊಟ್ಟು ಸಮರ್ಥನೆ ನಿಲ್ಲಿಸಿದ್ರು, ಅದು ಎಲ್ಲೋ ವರ್ಕೌಟ್ ಆಗಿದೆ. ಈಗ ಅಪ್ಡೇಟ್ ನೋಡೋಣ ಸರ್. ಅಪ್ಡೇಟ್ ನೋಡೋದಾದ್ರೆ ದಾವಣಗೆರೆ ದಕ್ಷಿಣದ ಒಂದು ನಂಬರ್ಸ್ ನೋಡೋದಾದ್ರೆ, ಗೆಲುವಿನ ಅಂತರ ಮತ್ತು ಪಡೆದುಕೊಂಡಂತ ಮತಗಳ ಒಂದು ನಂಬರ್ಸ್ ನೋಡೋದಾದ್ರೆ, ಸಮರ್ಥ ಪಡೆದುಕೊಂಡಿರುವಂತಹ ಫಲಿತಾಂಶ ಫೈನಲ್ ಆಗಿರುವ ಕಾರಣದಿಂದಾಗಿ ಅಪ್ಡೇಟ್ ನೋಡೋದಾದ್ರೆ ಸಮರ್ಥ ಅವರು ಪಡೆದುಕೊಂಡಿರುವಂತಹ ಮತಗಳನ್ನು ನೋಡೋದಾದ್ರೆ 69,578 ಮತಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಬಿಜೆಪಿ ಅಭ್ಯರ್ಥಿ ದಾಸ್ ಕರಿಯಪ್ಪ ಅವರು 63,870 ಮತಗಳನ್ನು ಪಡೆದುಕೊಂಡಿದ್ದಾರೆ. ಆ ಮೂಲಕ 5,708 ಮತಗಳ ಮೂಲಕ ಸಮರ್ಥ ಅವರು ಇಲ್ಲಿ ಗೆಲುವಿನ ಬಾವುಟನ್ನು ಹಾರಿಸಿರುವಂಥದ್ದು. ಸರ್, ಎಲ್ಲೋ ಒಂದ್ ಕಡೆ ಹಂಗೊಮ್ಮೆ ಏನಾದ್ರೂ ಕಾಂಗ್ರೆಸ್ಗೆ ಸೋಲ್ ಆಗ್ಬಿಟ್ಟಿದ್ರೆ ಈ ಅಲ್ಪಸಂಖ್ಯಾತರ ಮತಗಳು ಅಥವಾ ಅಲ್ಪಸಂಖ್ಯಾತರ ಆ ಸ್ಟ್ರಾಟರ್ಜಿ ಅಥವಾ ನಮ್ಮಿಂದನೇ ಸೋಲಾಯಿತು ಎನ್ನುವಂತ ಆ ಒಂದು ಸೇಡಿನ ಮಾತುಗಳನ್ನ ನಿರೀಕ್ಷೆ ಮಾಡ್ಬೋದಾಗಿತ್ತ? ಖಂಡಿತವಾಗ್ಲೂ ಅಲ್ಲೇನಾಗ್ತಿತ್ತು ಅಂತಂದ್ರೆ ಕಾಂಗ್ರೆಸ್ಗೆ ಇದು ಎಲ್ಲೋ ಒಂದ್ ಸ್ವಲ್ಪ ಸಮಾಧಾನ ತಂದಿದೆ ಅಂತ ಹೇಳ್ಬೋದು. ಸಮಾಧಾನ ಮುಸಲ್ಮಾನರು ಮತ ಇಲ್ಲ ಅಂದ್ರೂ ನಾವು ಗೆಲ್ತೀವಿ,
ಗೆಲ್ತೀವಿ ಅನ್ನೋದಕ್ಕಿಂತ ಸಮಾಧಾನ ಪಟ್ಕೊಬಹುದು. ಯಾವ ರೀತಿ ಅಂತಂದ್ರೆ ಕಾಂಗ್ರೆಸ್ಗೆ ವ್ಯಕ್ತಿ ಅನಿವಾರ್ಯವಲ್ಲ, ಪಕ್ಷ ಅನಿವಾರ್ಯ, ಕಾರ್ಯಕರ್ತ ಅನಿವಾರ್ಯ ಅನ್ನೋದನ್ನ ಸಾರಿಸಗಟಾಗಿ ಇವಾಗ ತೋರಿಸ್ಕೊಟ್ಟಂದಾಗಿದೆ. ಅಲ್ಪಸಂಖ್ಯಾತರು ಇಲ್ದಿದ್ರೂ ಕೂಡ ನಮ್ಮ ಕಾಂಗ್ರೆಸ್ಸು ಗೆಲುವು ಸಾಧಿಸುತ್ತೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ದಾವಣಗೆರೆ ದಕ್ಷಿಣದ ಮೂಲಕ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೂ ಹೋಗ್ಬೋದು.